ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡೀಲ್ ಮೇಲೆ ಡೀಲ್, ಮಸ್ತ್ ಡೀಲ್. ಸದ್ಯ ಭಾರತ ಡೀಲ್ ಮೇಲೆ ಡೀಲ್ ಮಾಡಿಕೊಳ್ತಾ ಇದೆ. ಯುರೋಪಿಯನ್ ಯೂನಿಯನ್ ಜೊತೆ ಡೀಲ್ ಮಾಡಿಕೊಂಡ ಬಳಿಕ ಅಮೆರಿಕದ ಜೊತೆ ಕೂಡ ಭಾರತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಅರಬ್ ದೇಶಗಳ ಜೊತೆ ಕೂಡ ಭಾರತ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅರಬ್ ದೇಶಗಳ ಜೊತೆ ಒಂದು ವೇಳೆ ಒಪ್ಪಂದ ಆಗಿಬಿಟ್ರೆ ಭಾರತಕ್ಕೆ ಲಾಟ್ರಿಯೇ ಹೊಡೆಯಲಿದೆ. ಐಮೇಕ್ ಕಾರಿಡಾರ್ನ ಹೆಬ್ಬಾಗಿಲು ಕೂಡ ಭಾರತಕ್ಕೆ ಓಪನ್ ಆಗಲಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇನ್ಮುಂದೆ ವ್ಯಾಪಾರದ ವಿಚಾರದಲ್ಲಿ ಭಾರತಕ್ಕೆ ಹಬ್ಬ. ಇಲ್ಲಿವರೆಗೆ ಇದ್ದ ಅಡೆತಡೆಗಳೆಲ್ಲ ದೂರವಾಗಿ ಭಾರತಕ್ಕೆ ಸುಗಮ ಮಾರ್ಗವೊಂದು ತೆರೆದುಕೊಳ್ಳಲಿದೆ. ಇದೇ ರೀತಿ ಆಗ್ತಾ ಹೋದರೆ ಭಾರತ ಟ್ರೇಡ್ ಹಬ್ ಆಗಿ ಗುರುತಿಸಿಕೊಳ್ಳೋದ್ರಲ್ಲಿ ಅನುಮಾನ ಬೇಡ. ಭಾರತ ಮಾಡಿಕೊಳ್ತಾ ಇರುವ ಈ ವ್ಯಾಪಾರ ಒಪ್ಪಂದಗಳು ಭಾರತದ ಆರ್ಥಿಕತೆಗೆ ಕೂಡ ಬೂಸ್ಟ್ ನೀಡಲಿದೆ. ಇನ್ನು ಭಾರತ ಅರಬ್ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಅದರಿಂದ ಅಮೆರಿಕಾಗೂ ಕೂಡ ಲಾಭ ಆಗಲಿದೆ. ಹೀಗಾಗಿ ಅಮೆರಿಕ ಕೂಡ ಅರಬ್ ಹಾಗೂ ಭಾರತದ ನಡುವಿನ ಒಪ್ಪಂದವನ್ನ ಮುಂದೆ ನೋಡ್ತಾ ಇದೆ. ಅಷ್ಟಕ್ಕೂ ಏನಿದು ಭಾರತ ಹಾಗೂ ಅರಬ್ ದೇಶಗಳ ನಡುವಿನ ಒಪ್ಪಂದ? ಭಾರತ ಒಂದಾದ ನಂತರ ಒಂದು ಒಪ್ಪಂದಗಳನ್ನ ಮಾಡಿಕೊಳ್ತಾ ಇರೋದು ಯಾಕೆ? ಈ ಒಪ್ಪಂದದಿಂದ ಭಾರತಕ್ಕೆ ಏನೆಲ್ಲ ಲಾಭ ಇದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಯುರೋಪಿಯನ್ ಯೂನಿಯನ್ ಜೊತೆ ಭಾರತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಾಯಿತು. ಈ ಒಪ್ಪಂದವನ್ನ ಸ್ವತಃ ಯುರೋಪೇ ಮದರ್ ಆಫ್ ಆಲ್ ಡೀಲ್ ಅಂತ ಬಣ್ಣಿಸಿತು. ಇದನ್ನ ನೋಡಿದ ಅಮೆರಿಕ ಕೂಡ ಭಾರತದ ಜೊತೆ ಕೈ ಜೋಡಿಸಿ ತೆರಿಗೆ ಕಡಿಮೆ ಮಾಡಿ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ತು. ಈ ಒಪ್ಪಂದಕ್ಕೆ ಫಾದರ್ ಆಫ್ ಆಲ್ ಡೀಲ್ ಅನ್ನುವ ಬಣ್ಣನೆ ಕೂಡ ಸಿಕ್ತು. ಹೀಗೆ ಜಗತ್ತಿನ ಎರಡು ದೈತ್ಯ ಶಕ್ತಿಗಳ ಜೊತೆ ಒಪ್ಪಂದದ ಬೆನ್ನಲ್ಲೇ ಇದೀಗ ಭಾರತ ಅರಬ್ ದೇಶಗಳ ಜೊತೆ ಒಪ್ಪಂದಕ್ಕೆ ಮುಂದಾಗಿದೆ. ಹೀಗಾಗಿ GCC ದೇಶಗಳ ಜೊತೆ ಮಾತುಕತೆ ಮಾಡೋದಕ್ಕೆ ಶುರು ಮಾಡಿದೆ. ಅಂದಹಾಗೆ ಇಲ್ಲಿ GCC ದೇಶಗಳು ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಇದರಲ್ಲಿ ಬಹರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಹಾಗೂ UAE ದೇಶಗಳು ಬರ್ತಾವೆ. ಸದ್ಯಕ್ಕಾಗಿರುವ ಮಾತುಕತೆಯಲ್ಲಿ ಒಪ್ಪಂದದ ಕುರಿತು ಬಹುತೇಕ ಫೈನಲ್ ಆಗಿದೆ. ಕೆಲವೊಂದು ಬದಲಾವಣೆಗಳು ಮುಂದಿನ ಹಂತದಲ್ಲಿ ಆಗುವ ಸಾಧ್ಯತೆ ಇದೆ ಬಿಟ್ರೆ ವ್ಯಾಪಾರ ಒಪ್ಪಂದ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಭಾರತ ಹಾಗೂ ಅರಬ್ ದೇಶಗಳ ನಡುವೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಾ ಇದೆ. ಈಗ ಸದ್ಯಕ್ಕೆ $178 ಬಿಲಿಯನ್ ಮೌಲ್ಯದ ವ್ಯಾಪಾರ ಭಾರತ ಹಾಗೂ ಅರಬ್ ದೇಶಗಳ ನಡುವೆ ಆಗ್ತಾ ಇದೆ. ಇದರಲ್ಲಿ ಭಾರತ 120 ಕೋಟಿಯಷ್ಟು ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದ್ರೆ 50ಕ್ಕೂ ಹೆಚ್ಚು ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಅರಬ್ ದೇಶಗಳಿಗೆ ರಫ್ತು ಮಾಡುತ್ತೆ. ಇದರಲ್ಲಿ ವ್ಯಾಪಾರ ವ್ಯತ್ಯಾಸ ತುಂಬಾನೇ ಇರೋದನ್ನ ನೀವು ಗಮನಿಸಬಹುದು. ನಾವು ಅರಬ್ ದೇಶಗಳಿಂದ ಹೆಚ್ಚಾಗಿ ಖರೀದಿ ಮಾಡ್ತೇವೆ, ಆದರೆ ನಾವು ಆ ದೇಶಗಳಿಗೆ ರಫ್ತು ಮಾಡುವ ಮೌಲ್ಯ ತುಂಬಾನೇ ಕಡಿಮೆ. ಈ ವ್ಯತ್ಯಾಸವನ್ನ ಸರಿದೂಗಿಸೋದಕ್ಕಂತಾಲೆ ಭಾರತ ಈಗ ಮಾಸ್ಟರ್ ಪ್ಲಾನ್ ಮಾಡಿರೋದು. ಒಂದು ವೇಳೆ ಭಾರತ ಹಾಗೂ ಅರಬ್ ದೇಶಗಳ ಜೊತೆ ಒಪ್ಪಂದ ಆಗಿಬಿಟ್ರೆ ಭಾರತಕ್ಕೆ ಹಲವಾರು ಲಾಭಗಳಿರಲಿದೆ. ಗೂಡ್ಸ್ ಮತ್ತು ಸರ್ವಿಸ್ ಸೆಕ್ಟರ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ತೆರಿಗೆಯ ಪ್ರಮಾಣ ಕಡಿಮೆ ಆಗುತ್ತೆ. ಭಾರತದ ಔಷಧಿಗಳು, ಆಹಾರ ಪ್ರಾಡಕ್ಟ್ಗಳು ಅರಬ್ ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗುವ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ವ್ಯಾಪಾರ, ಮತ್ತೊಂದು ಕಡೆಯಲ್ಲಿ ಭಾರತ GCC ದೇಶಗಳಿಂದ ಹೂಡಿಕೆಯ ನಿರೀಕ್ಷೆಯನ್ನ ಕೂಡ ಮಾಡ್ತಾ ಇದೆ. ಅರಬ್ ದೇಶಗಳು ಈಗಾಗಲೇ ಶ್ರೀಮಂತವಾಗಿರೋದ್ರಿಂದ ಅವುಗಳು ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆಯನ್ನ ಕೂಡ ಮಾಡ್ತಾವೆ. ಹೀಗಾಗಿ ಭಾರತದಲ್ಲಿ ಕೂಡ ಹೂಡಿಕೆ ಮಾಡುವ ರೀತಿ ಆಕರ್ಷಣೆ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಹೂಡಿಕೆ ಮಾಡೋದ್ರಿಂದ ಅರಬ್ ದೇಶಗಳಿಗೆ ಕೂಡ ಲಾಭ ಇದೆ. ಸದ್ಯ ಅರಬ್ ದೇಶಗಳು ಕೂಡ ಕೇವಲ ತೈಲವನ್ನ ಮಾತ್ರ ನೆಚ್ಚಿಕೊಂಡಿದೆ. ಆದರೆ ತೈಲ ನವೀಕರಿಸಲಾಗದ ಇಂಧನ ಮೂಲ, ಒಂದಲ್ಲ ಒಂದು ದಿನ ಅದು ಖಾಲಿಯಾಗುತ್ತೆ. ಹೀಗಾಗಿ ತೈಲವನ್ನ ಬಿಟ್ಟು ತನ್ನ ಆರ್ಥಿಕತೆಯನ್ನ ಕಾಪಾಡುವಂತಹ ಐಡಿಯಾಗಳನ್ನ GCC ದೇಶಗಳು ನೋಡಿಕೊಳ್ತಾ ಇದೆ. ಈಗ ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ಅದು ಸೇಫ್ ಅನ್ನುವ ಭಾವನೆ ಇದೆ. ಕಾರಣ ಭಾರತ ಈಗ ಬೆಳವಣಿಗೆ ಹೊಂದುತ್ತಿರುವ ದೇಶ. ಹೀಗಾಗಿ ಭಾರತದಲ್ಲಿ ಹೂಡಿಕೆ ಮಾಡಿದರೆ ಯಾವುದೇ ರೀತಿ ನಷ್ಟವಾಗೋದಿಲ್ಲ ಅನ್ನೋದು ಅರಬ್ ದೇಶಗಳ ಲೆಕ್ಕಾಚಾರ. ಇನ್ನು ಭಾರತ ಕೇವಲ ಅರಬ್ ದೇಶಗಳಿಂದ ತೈಲ ಖರೀದಿ ಮಾಡಿಕೊಳ್ಳುವ ಬದಲು ಅರಬ್ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಬಹುದು. ಡೇಟಾ ಸೆಂಟರ್ಗಳನ್ನು ನಿರ್ಮಾಣ ಮಾಡಬಹುದು. ಮಿಲಿಟರಿ ವಿಚಾರದಲ್ಲಿ ಕೂಡ ಭಾರತ ಅರಬ್ ದೇಶಗಳಿಗೆ ಸಹಾಯ ಮಾಡುವ ಸಾಧ್ಯತೆ ಇದೆ. ಅರಬ್ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಮಿಲಿಟರಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅತ್ಯಾಧುನಿಕ ಮಿಲಿಟರಿ ಉಪಕರಣಗಳನ್ನು ಭಾರತ ರೆಡಿ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅರಬ್ ದೇಶಗಳ ಬಳಿ ಬಲಿಷ್ಠ ಮಿಲಿಟರಿ ಇಲ್ಲ. ಹೀಗಾಗಿ ಭಾರತ ರಕ್ಷಣಾ ವಿಭಾಗದಲ್ಲಿ ಅರಬ್ ದೇಶಗಳಿಗೆ ನೆರವಾಗುವ ಸಾಧ್ಯತೆ ಇದೆ. ಇದನ್ನ ನೆರವು ಅನ್ನೋದಕ್ಕಿಂತ ಒಂದು ರೀತಿ ವ್ಯಾಪಾರ ಅಂದ್ರೂ ತಪ್ಪಾಗೋದಿಲ್ಲ.
ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಅರಬ್ ದೇಶಗಳ ಒಕ್ಕೂಟದ ಜೊತೆ ನಾವು ಒಪ್ಪಂದ ಮಾಡಿಕೊಂಡ್ರೆ ಐಮೇಕ್ ಕಾರಿಡಾರ್ನ ಹೆಬ್ಬಾಗಿಲು ಭಾರತಕ್ಕೆ ಓಪನ್ ಆಗುತ್ತೆ. ಇಲ್ಲಿ ಐಮೇಕ್ ಕಾರಿಡಾರ್ ಅಂದರೆ ಭಾರತ, ಅರಬ್ ದೇಶಗಳು ಹಾಗೂ ಯುರೋಪ್ ದೇಶಗಳನ್ನು ಕನೆಕ್ಟ್ ಮಾಡುವ ಒಂದು ಸಂಪರ್ಕ ಕಾರಿಡಾರ್. ಇಲ್ಲಿವರೆಗೆ ಯುರೋಪ್ಗೆ ನಾವು ಯಾವುದಾದ್ರೂ ವಸ್ತುಗಳನ್ನು ರಫ್ತು ಮಾಡಬೇಕು ಅಂದರೆ ಕೆಂಪು ಸಮುದ್ರದ ಮೂಲಕ ಸಾಗಣೆ ಮಾಡಬೇಕಾಗಿತ್ತು. ಇನ್ನು ಮುಂದೆ ಅರಬ್ಬಿ ಸಮುದ್ರದ ಮೂಲಕ ಅರಬ್ ದೇಶಗಳಿಗೆ ತಲುಪಿ ಅರಬ್ ದೇಶಗಳಿಂದ ಭೂಮಾರ್ಗವಾಗಿ ಹೋಗಿ ಅಲ್ಲಿಂದ ಯುರೋಪ್ಗೆ ಸುಲಭವಾಗಿಯೇ ಹೋಗಬಹುದು. ಈ ಮಾರ್ಗದಿಂದ ಭಾರತಕ್ಕೆ ತುಂಬಾನೇ ಲಾಭ ಆಗಲಿದೆ. ಸಾಗಣೆಯ ಸಮಯ 40% ಕಡಿಮೆ ಆಗಲಿದೆ. ಅಷ್ಟೇ ಅಲ್ಲ, ಸಾಗಣೆಯ ಖರ್ಚು ಕೂಡ ಉಳಿತಾಯ ಆಗಲಿದೆ. ಸಮಯ ಮತ್ತು ಹಣ ಒಟ್ಟಿಗೆ ಉಳಿಯುತ್ತೆ. ಇದರಿಂದ ಭಾರತ ಯುರೋಪ್ಗೆ ವ್ಯಾಪಾರವನ್ನ ಸಾಧ್ಯವಾದಷ್ಟು ಹೆಚ್ಚಿಸಬಹುದು. ವ್ಯಾಪಾರ ಹೆಚ್ಚಾಗುತ್ತೆ ಅಂದರೆ ಉತ್ಪಾದನೆ ಕೂಡ ಹೆಚ್ಚಾಗಬೇಕು. ಉತ್ಪಾದನೆ ಹೆಚ್ಚು ಅಂದರೆ ಭಾರತದಲ್ಲಿ ಉದ್ಯೋಗಗಳು ಹೆಚ್ಚಾಗುತ್ತವೆ. ಇದರಿಂದ ನಮ್ಮ ದೇಶದ ಜನರಿಗೂ ಕೂಡ ಒಳ್ಳೆಯದಾಗುತ್ತೆ, ದೇಶದ ಆರ್ಥಿಕತೆಗೆ ಕೂಡ ಒಳ್ಳೆಯದಾಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಮಾಡಿಕೊಳ್ತಾ ಇರುವ ಈ ಒಪ್ಪಂದದಿಂದ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯಬಹುದು. ಇದೆಲ್ಲ ಸರಿಯಪ್ಪ, ಅಮೆರಿಕಾಗೆ ಕೂಡ ಈ ಒಪ್ಪಂದದಿಂದ ಲಾಭ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇಲ್ಲಿ ಅಮೆರಿಕಾಗೆ ಐಮೇಕ್ ಕಾರಿಡಾರ್ ಡಿಜಿಟಲ್ ಕಾರಿಡಾರ್ ಆಗಿ ಬದಲಾಗುತ್ತೆ. ಅಮೆರಿಕ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಅದಕ್ಕಾಗಿ ಕೋಟಿ ಸುರಿಯೋದಕ್ಕೆ ಅಮೆರಿಕ ರೆಡಿಯಾಗಿದೆ. ಒಂದು ವೇಳೆ ಅಮೆರಿಕ ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದರೆ ಅಮೆರಿಕದಿಂದ ಭಾರತಕ್ಕೆ ಡಿಜಿಟಲ್ ಕನೆಕ್ಟಿವಿಟಿ ಬೇಕಾಗುತ್ತೆ. ಆ ಡಿಜಿಟಲ್ ಕನೆಕ್ಟಿವಿಟಿಯನ್ನ ಈ ಐಮೇಕ್ ಕಾರಿಡಾರ್ ಮೂಲಕ ಸುಲಭದಲ್ಲೇ ಮಾಡಬಹುದು. ಹೀಗಾಗಿ ಭಾರತ ಈಗ ಅರಬ್ ದೇಶಗಳ ಜೊತೆ ಮಾಡಿಕೊಳ್ಳುವ ಒಪ್ಪಂದಗಳು ಅಮೆರಿಕಾಗೆ ಕೂಡ ವರವಾಗಲಿದೆ. ಇದೇ ಕಾರಣಕ್ಕೋಸ್ಕರ ಈ ಒಪ್ಪಂದ ಮಾಡಿಕೊಳ್ಳಿ ಅಂತ ಅಮೆರಿಕ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ನೋಡಿ, ಒಂದು ಒಪ್ಪಂದ ಯಾವ ರೀತಿಯೆಲ್ಲ ಕೆಲಸ ಮಾಡುತ್ತೆ, ಒಂದು ಒಪ್ಪಂದದಿಂದ ಎಷ್ಟೆಲ್ಲ ದೇಶಗಳಿಗೆ ಸಹಾಯವಾಗುತ್ತೆ. ಅದರಲ್ಲೂ ಈ ಐಮೇಕ್ ಕಾರಿಡಾರ್ ಜಗತ್ತಿನ ವ್ಯಾಪಾರ ಚಕ್ರವನ್ನೇ ಬದಲಾಯಿಸಿ ಬಿಡುತ್ತೆ. ಭಾರತದಿಂದ ಅರಬ್ ದೇಶಗಳಿಗೆ, ಅರಬ್ ದೇಶಗಳಿಂದ ಯುರೋಪ್ಗೆ, ಯುರೋಪ್ನಿಂದ ಅಮೆರಿಕಾಗೆ ಎಷ್ಟು ಸಿಂಪಲ್ ಆಗಿರುವ ಮಾರ್ಗ ಇದೆ ನೋಡಿ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆಗಿಬಿಟ್ರೆ ದೊಡ್ಡ ಹೊಡೆತ ಬೀಳೋದು ಚೀನಾಗೆ. ಚೀನಾವನ್ನ ಸದ್ಯ ಜಗತ್ತಿನ ಕಾರ್ಖಾನೆ ಅಂತ ಕರೀತಾರೆ. ಆದರೆ ಮುಂದಿನ ದಿನಗಳಲ್ಲಿ ಚೀನಾದಿಂದ ಈ ಪಟ್ಟ ಕಳಚಿ ಬೀಳುವ ಸಾಧ್ಯತೆ ಇದೆ. ಆ ಸ್ಥಾನಕ್ಕೆ ಭಾರತ ಬಂದು ಕೂರುವ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಇನ್ನು ಐಮ್ಯಾಕ್ ಕಾರಿಡಾರ್ ವ್ಯಾಪ್ತಿಯಲ್ಲಿ ಬರುವ ದೇಶಗಳನ್ನೊಮ್ಮೆ ಗಮನಿಸಿ. ಭಾರತ ಬೆಳೆಯುತ್ತಿರುವ ದೇಶ, ಅರಬ್ ದೇಶಗಳು ಈಗಾಗಲೇ ಶ್ರೀಮಂತವಾಗಿರುವ ದೇಶಗಳು, ಯುರೋಪ್ನ ಬಗ್ಗೆ ಹೇಳಬೇಕಾಗಿಲ್ಲ, ಕೊನೆಗೆ ಅಮೆರಿಕ. ಹೀಗೆ ಈ ಕಾರಿಡಾರ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇಶಗಳು ಆರ್ಥಿಕವಾಗಿ ಸದೃಢವಾಗಿರುವ ದೇಶಗಳು. ಇದು ಭಾರತಕ್ಕೆ ದೊಡ್ಡ ಅಡ್ವಾಂಟೇಜ್ ತಂದು ಕೊಡಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. $1 ಟ್ರಿಲಿಯನ್ ಮೌಲ್ಯದ ವಸ್ತುಗಳನ್ನ ಮುಂದಿನ ದಿನಗಳಲ್ಲಿ ರಫ್ತು ಮಾಡುವ ಗುರಿಯನ್ನ ಭಾರತ ಇಟ್ಕೊಂಡಿದೆ. ಈ ಗುರಿ ಸಾಧಿಸೋದಕ್ಕೆ ಐಮೇಕ್ ಕಾರಿಡಾರ್ ಭಾರತಕ್ಕೆ ದೊಡ್ಡ ಮಟ್ಟಿನಲ್ಲಿ ನೆರವಾಗಲಿದೆ. ಅದೇನೇ ಇರಲಿ, ಭಾರತ ಎಲ್ಲವನ್ನ ಯೋಚನೆ ಮಾಡಿಯೇ ಮಾಡ್ತಾ ಇದೆ. ಡೀಲ್ಗಳು ಭಾರತಕ್ಕೆ ಒಂದು ರೀತಿ ಚೈನ್ ಸಿಸ್ಟಮ್ನ ರೀತಿ ವರ್ಕ್ ಆಗ್ತಾ ಇದೆ. ಅಮೆರಿಕ ಜೊತೆಗಿನ ಒಪ್ಪಂದ, ಯುರೋಪ್ ಜೊತೆಗಿನ ಒಪ್ಪಂದ, ಈಗ ಅರಬ್ ದೇಶಗಳ ಜೊತೆಗಿನ ಒಪ್ಪಂದ. ಅಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಭಾರತ ಮಾಡಿಕೊಳ್ತಾ ಇರುವ ಈ ಒಪ್ಪಂದಗಳ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.